ಅರಕಲಗೂಡು ತಾಲೂಕಿನ ಶಾಸಕರು ತಮ್ಮ ಜನ್ಮದಿನವನ್ನ ಅದ್ದೂರಿಯಾಗಿ ಸಾರ್ವಜನಿಕರ ಮಧ್ಯೆ ಆಚರಿಸಿಕೊಳ್ಳುವವರು ರಾಷ್ಟ್ರೀಯ ರೈತ ದಿನಾಚರಣೆಯನ್ನ ಮಾತ್ರ 4 ಗೋಡೆಗಳ ಮಧ್ಯೆ ಆಚರಿಸೋದು ಯಾವ ನ್ಯಾಯ ಅಂತ ರೈತ ಸಂಘದ ಮುಖಂಡರು ಪ್ರಶ್ನಿಸಿದ್ದಾರೆ. ದೇಶದ ಪ್ರಜೆಗಳಿಗೆ ಅನ್ನ ನೀಡೋ ರೈತನ ಸ್ಮರಣೆಗೆ ಡಿಸೆಂಬರ್ 23ರಂದು ರಾಷ್ಟ್ರೀಯ ರೈತ ದಿನಾಚರಣೆ ಘೋಷಣೆ ಮಾಡಿರುವ ಸರ್ಕಾರ ರೈತರ ದಿನವನ್ನ ಹಬ್ಬವಾಗಿ ಸಾರ್ವಜನಿಕರ ಮಧ್ಯೆ ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮುಂದಾಗಬೇಕು ಅಂತ ರೈತ ಸಂಘದ ಅಧ್ಯಕ್ಷ ಎಚ್ಆರ್ ದಿನೇಶ್ ಆಗ್ರಹಿಸುವುದಾಗಿ ತಿಳಿಸಿದರು. ಕೃಷಿ, ತೋಟಗಾರಿಕೆ, ರೇಷ್ಮೆ, ಪಶುಸಂಗೋಪನಾ, ಮೀನುಗಾರಿಕೆ ಮತ್ತು ಸಾಮಾಜಿಕ ಅರಣ್ಯ ವಲಯ ಇಲಾಖೆಗಳು ಅರಕಲಗೂಡು ಇವರ ಸಹಯೋಗದೊಂದಿಗೆ ರೈತ ಸಂಪರ್ಕ ಕೇಂದ್ರ ಆವರಣದಲ್ಲಿ ಇಂದು ರಾಷ್ಟ್ರೀಯ ರೈತ ದಿನಾಚರಣೆ ಮಾಡಲಾಯಿತು. ರಾಸಾಯನಿಕ ಕೃಷಿ ಪದ್ಧತಿಯಿಂದ ವಿಷಕಾರಿ ಔಷಧಗಳನ್ನು ಸಿಂಪಡಿಸೋದ್ರಿಂದ ಮಣ್ಣು ಫಲವತ್ತತೆ ಕಳೆದುಕೊಂಡು ಬಂಜರಾಗ್ತಿದೆ. ಆದ್ದರಿಂದ ರೈತರು ಮತ್ತೆ ಸಾವಯವ ಕೃಷಿ ಪದ್ಧತಿ ಕಡೆಗೆ ಮರಳಾಗಬೇಕಿದೆ ಅಂತ ನುಡಿದ್ರು. ಬೇರೆ ಸಮಯ ಮತ್ತೆ ಬೇರೆ ಕಾಲ ಅಂತ ಬರಲ್ಲ. ಸ್ವತಂತ್ರ ದಿನಾಚರಣೆ ಏನ್ ಟೈಮ್ ಇರುತ್ತೋ ಈ ರೈತರ ದಿನಾಚರಣೆಗೂ ಅದಕ್ಕೆ ಅಂತ ಒಂದು ಟೈಮ್ ಮಾಡೋರು. ಅದೇ ಟೈಮಲ್ಲಿ ಆಗ್ಬೇಕು. ನಮ್ಮ ಅಧಿಕಾರಿ ವರ್ಗದವರು MLA ಹೇಳ್ತಾರೆ 24ಕ್ಕೆ ಮಾಡಿ ಅಂತ. 2 ದಿವಸ ರೈತರ ದಿನಾಚರಣೆನ ಮಾಡೋ ಅವಶ್ಯಕತೆ ನಮ್ಗೇನಿಲ್ಲ. ಒಂದೇ ದಿವಸ ಮಾಡಿದ್ರೆ ಸಾಕು. ಒಂದು ದಿವಸ ಮಾಡಿದ್ರೆ ರೈತರು ಬರೋದೇ ಕಷ್ಟ. ಅವ್ರವ್ರಿಗೆ ಬೇಜಾನ್ ಕೆಲಸಗಳಿರ್ತೇವೆ. ಇವ್ರು 2 ದಿವಸ ಮಾಡ್ಕೊಂಡು ಕೂತವ್ರೆ. ಮಾಡ್ಕೊಳ್ಳಿ ಮಾಡಬೇಡಿ ಅಂತ ಹೇಳಿ ತಿಂಗಳೆಲ್ಲ ಮಾಡ್ಲಿ, ನಾವೇನ್ ಬೇಡ ಅನ್ನಲ್ಲ. ರೈತರ ದಿನಾಚರಣೆ ಮಾಡೋದವರು. ಅದರಿಂದ ಮುಂದೆ ಈ ವ್ಯವಸ್ಥೆ ಆಗಿರಬಾರ್ದು. ನಿಜ ರಿಯಲಿ ಈ ತರ ಇರಬಾರ್ದು. ರೈತರ ದಿನಾಚರಣೆ ಹೆಂಗಿರ್ಬೇಕು ಅಂದ್ರೆ ಸ್ವತಂತ್ರ ದಿನಾಚರಣೆ ಯಾವ ತರ ಮಾಡ್ತಾರೆ ಆ ತರ ಇರಬೇಕು. ಕನ್ನಡ ರಾಜ್ಯೋತ್ಸವ ಯಾವ ತರ ಮಾಡ್ತಾರೆ ಆ ತರ ಇರಬೇಕು. ಅಂಬೇಡ್ಕರ್ ಜಯಂತಿ ಯಾವ ತರ ಮಾಡ್ತಾರೆ ಆ ತರ ಇರಬೇಕು. ಇದು ರಾಷ್ಟ್ರೀಯ ಹಬ್ಬ. ರೈತರ ದಿನಾಚರಣೆನೂ ಒಂದು ರಾಷ್ಟ್ರೀಯ ಹಬ್ಬ. ಇವರು ಇದನ್ನ ಮೂಲೆ ಗುಂಪು ಮಾಡೋದು. ನಮ್ಮ MLA ಆಗ್ಬೋದು, ಅಧಿಕಾರಿಗಳಾಗ್ಬೋದು. ಅಲ್ಲ ರೇ, ನಾವ್ ಹೇಳೋದು ಎಲ್ಲ ದಿನಾಚರಣೆಗೂ ಟೈಮಿಂಗ್ ಕರೆಕ್ಟ್ ಮಾಡ್ತೀರಾ, ಇದನ್ನ ಯಾಕೆ ಮಾಡಬಾರ್ದು? ಇದನ್ನ ಯಾಕೆ ಬೀದಿಲಿ ಮಾಡಬಾರ್ದು? ಇಲ್ಲಿ ಕೂತ್ಕೊಂಡು ಮಾಡಕ್ಕ ನಮ್ದು ರೈತರ ದಿನಾಚರಣೆ ಇರೋದು? ಹಿಂಗ್ ಮಾಡಕ್ಕ ನಮ್ದು ರೈತರ ದಿನಾಚರಣೆ ಮೂರಲ್ಲಿರಿ ನೀವು. ಇದಲ್ಲ, ಬೀದಿಲಿರ್ಬೇಕು. ಎಷ್ಟು ನಮ್ಮ ಅಧಿಕಾರಿಗಳು, ಯಾರೇ ಅಧಿಕಾರಿ ಸಂಬಂಧಪಟ್ಟರಾಗ್ಲಿ, ನೆಕ್ಸ್ಟ್ ಡೇಟ್ ಏನ್ ಡೇಟ್ ಇದೆ ಮುಂಚೆಗ್ಲೇ ಎಲ್ಲ ರೈತರನ್ನ ಕರೆದು ಕೂರಿಸಿ ಮಾತಾಡಿ ಅದ್ದೂರಿಯಾಗಿ ಮಾಡಬೇಕು. ಇದನ್ನೇ ನೀವು ಮುಂದುವರ್ಸ್ಕೊಂಡು ಹೋದ್ರೆ ಮುಂದಿನ ದಿವಸದಲ್ಲಿ ಬಹಳ ಕಷ್ಟ ಆಗುತ್ತೆ. ಬಹಳ ಕಷ್ಟ ಆಗುತ್ತೆ. ಹಿಂದೆ ಏನ್ ಮಾಡಿದ್ರಿ ಅನ್ನೋದು ಬಿಡಿ, ಮುಂದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಮಾಡಿ. ಹಿಂದ್ ಮಾಡಿರೋದು ಬಿಡಿ, ನಾವು ಕೇಳಲ್ಲ. ನಾವಿತ್ತಿಲ್ಲ, ನಾವು ಅಲ್ಲಿದ್ದೋ ನಾವು ಇಲ್ಲಿದ್ದೋ, ನೀವು ಕಾರಣ ಹೇಳ್ತೀರ. ಅದು ಹಿಂದಿರೋದನ್ನ ಬಿಡಿ, ಮುಂದಕ್ಕೆ ಹೇಳಿ. ಮುಂದಿನ ವರ್ಷ ಇದೇ 23ಕ್ಕೆ ಡಿಸೆಂಬರ್ 23ಕ್ಕೆ ಹೆಂಗಿರ್ಬೇಕು ಅಂದ್ರೆ ಅರಕಲಗೂಡು ಪೂರ್ತಿ ಹಸಿರು ತೋರಣ ಇರಬೇಕು. ಆ ತರ ರೈತರ ದಿನಾಚರಣೆ ಮಾಡಬೇಕು. ನೀವೇನೇ ಮಾಡ್ತೀರೋ ಏನು ಮಾಡ್ತೀರೋ ಬಿಡ್ತೀರೋ ನಮಗೆ ಗೊತ್ತಿಲ್ಲ. ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನು ಮಾಡ್ತೀರೋ ನಮಗೆ ಗೊತ್ತಿಲ್ಲ. ರೈತರ ದಿನಾಚರಣೆನ ಅದ್ದೂರಿಯಾಗಿ ಮಾಡ್ಬೇಕು. ನಿಮ್ ಕೈಲಿ ಆಗಲ್ವಾ? ನಮ್ಮ ವಯಸ್ಸಿ ನಾವು ಮಾಡ್ತೀವಿ. ಇದನ್ನ ಮಾಡಬೇಕಾಗಿದ್ದು ಕರ್ತವ್ಯ ಅಧಿಕಾರಿಗಳು. ನೀವು ಮಾಡಿ. ವರ್ಷ ಎಲ್ಲ ಮಾಡಲ್ಲ ರೈತ, ವರ್ಷ ಎಲ್ಲ ಬೆಳೆ ಬದಿ ಬರಲ್ಲ. ನಮ್ಮ ದಿನಾಚರಣೆ ಅಂತ ರೈತನಿಗೆ ಗೊತ್ತೇ ಇಲ್ಲ. ರೈತನಿಗೆ ಗೊತ್ತಿಲ್ಲ ರೈತರ ದಿನಾಚರಣೆ ಐತೆ ಅಂತ ರೈತನಿಗೆ ಗೊತ್ತೇ ಇಲ್ಲ. ನಮ್ದು ಒಂದು ದಿನಾಚರಣೆ ಐತೆ. ಏನೋ ಪಿತಾಮಹ ಒಬ್ರು ಅವ್ರು ಹುಟ್ಟಿದ ಹಬ್ಬನ ರೈತರ ದಿನಾಚರಣೆ ಮಾಡಿ ಅಂತ ಈಗಲೇ 80ರಲ್ಲೇ ಮಾಡಿರೋದು. ಅದನ್ನ ನೀವು ಜನಕ್ಕೆ ತಿಳಿ ಹೇಳಿ ರೈತರ ದಿನಾಚರಣೆ ಐತಪ್ಪ, ರೈತರೆಲ್ಲ ಬನ್ನಿ ಅಂತ ಕರೀರಿ. ಬರ್ತಾರೆ. ಒಂದು
ಸಪ್ರೇಟ್ ಮಾಡಿ ಎಲ್ಲದಕ್ಕೂ ಅನೌನ್ಸ್ಮೆಂಟ್ ಮಾಡ್ತೀರಾ, ಬೇರೆಯವಕ್ಕೆಲ್ಲಕ್ಕೂ ಮಾಡ್ತೀರಾ, ಇದಕ್ಕೆ ಯಾಕೆ ಮಾಡಬಾರ್ದು? ರೈತರು ಸಾವಯವ ಕೃಷಿ ಬಗ್ಗೆ ಭಾವನಾತ್ಮಕವಾಗಿ ತೊಡಗಿಸಿಕೊಳ್ಳೋದರ ಜೊತೆಗೆ ಸುಸ್ಥಿರವಾಗಿ ದೀರ್ಘಕಾಲದವರೆಗೆ ಲಾಭದಾಯಕ ಬೆಳೆಯನ್ನ ಬೆಳೆಯಬಹುದು ಅಂತ ಕಾರ್ಯಾಧ್ಯಕ್ಷ ಭುವನೇಶ್ ತಿಳಿಸಿದರು. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ರೈತ ದಿನಾಚರಣೆಯ ಶುಭಾಶಯಗಳು. ಏನು ರೈತ ದಿನಾಚರಣೆ ಅಂದ್ರೆ ಏನು, ಯಾಕೆ ಬಂತು ಈ ರೈತ ದಿನಾಚರಣೆ? ರೈತರಿಗಾಗಿ ಒಂದು ದಿನಾಚರಣೆ ಅನ್ನೋದು ಬಂದಿದೆಯಾ? ಯಾರು ಈ ವ್ಯಕ್ತಿ? ಈ ವ್ಯಕ್ತಿ ಹೆಸರಲ್ಲಿ ಯಾಕೆ ಕೊಡ್ತಾವ್ರೆ? ಚರಣ್ ಸಿಂಗ್, ಚೌಧರಿ ಚರಣ್ ಸಿಂಗ್. ಚೌಧರಿ ಚರಣ್ ಸಿಂಗ್ ಡಿಸೆಂಬರ್ 23, 1902ರಲ್ಲಿ ಹುಡ್ತಾರೆ. ಅವರು ರೈತ ಹೋರಾಟಗಾರರಾಗಿ ಹುಡ್ತಾರೆ. ಬಡತನ ಕುಟುಂಬದಲ್ಲಿ ರೈತ ಹೋರಾಟಗಾರರ ಹುಟ್ಟಿ ಸಾಮಾಜಿಕ ಕಳೆಯನ್ನ ಇಟ್ಕೊಂಡು ಒಂದು ಹೋರಾಟದ ಮುಖಾಂತರ ಎಲ್ಲಿ ಗುಜರಾತಲ್ಲಿ ಹುಡ್ತಾರೆ. ಅವರು ಗುಜರಾತಲ್ಲಿ ಹುಟ್ಟಿ ಅಲ್ಲಿ ವಿವಿಧ ಸಂಘಟನೆಗಳ ಮುಖಾಂತರ ಒಂದು ಹೋರಾಟ ಮಾಡಿ ಒಂದು ಅಸ್ತಿತ್ವಕ್ಕೆ ಬಂದು ಮುಖ್ಯಮಂತ್ರಿನೂ ಆಯ್ತಾರೆ. ಮುಖ್ಯಮಂತ್ರಿ ಆಗಿ ಅವರು ಜನಪರ ಕಾಳಜಿಯನ್ನು ಇಟ್ಟುಕೊಂಡು ರೈತರಿಗೆ ಏನಾದ್ರು ಇವತ್ತು ಯಾವುದು ಸಾಲಗಳು ಬರ್ತಾ ಇದ್ದಾವೆ, ಅವು ನಮ್ಮ ಕೃಷಿ ಕಾಯ್ದೆಗಳು ಇವೆಲ್ಲವನ್ನು ಜಾರಿಗೆ ತರ್ತಾರೆ. ಅವತ್ತು ಭೂ ಸುಧಾರಣೆ ಕಾಯ್ದೆಗಳನ್ನು ಅವತ್ತೇ ಜಾರಿಗೆ ತಂದಂತ ಚೌಧರಿ ಅವರು, ನಮ್ಮ ಚರಣ್ ಸಿಂಗ್ ಚೌಧರಿ ಅವರು ಅವತ್ತೇ ಇವೆಲ್ಲನೂ ಮಾಡಿದಂಥವ್ರು. ಅದಕ್ಕಾಗಿ ಅವರನ್ನ ರೈತ ದಿನಾಚರಣೆ ದಿನ. ಇವತ್ತು ರೈತರಿಗೆ ಯಾಕಂದ್ರೆ ಇವತ್ತು ಯಾರು ಇದ್ದಿದ್ರೆ ನಮ್ಮ ದೇವೇಗೌಡರನ್ನ ಇನ್ನೊಬ್ರನ್ನ ಮಾಡೋರು. ಅವರು ಸ್ವಂತಕ್ಕಾಗಲ್ಲ, ಸರಳೆ ಸಜ್ಜನಿಕ ರಾಜಕಾರಣಿ ಇವರು, ರಾಜಕೀಯ ಮುತ್ಸದ್ದಿ ರಾಜಕೀಯ ಅಂದ್ರೆ ಚೌಧರಿ ಚರಣ್ ಸಿಂಗ್ ಅವರು. ಅಷ್ಟು ನೀಟಾಗಿ ಬಡತನದಂತ ಕುಟುಂಬದಿಂದ ಬಂದು ಸರಳ ವ್ಯಕ್ತಿತ್ವದಿಂದ ಬಂದಂತವ್ರು ಅವತ್ತೇ ಇವತ್ತು ಏನು ಈಗ ಯಾರಿಗೆ MLAಗಳಿಗೆ MP ಗಳಿಗೆ ಇವತ್ತು ಏನು ದುಡ್ಡು ಯಥೇಚ್ಛವಾಗಿ ಹೋಯ್ತೈತಿ ಅದನ್ನು ಕಡಿತ ಮಾಡಿದಂಥವ್ರು, ಸಾಲಗಾರರಿಗೆ ಸಾಲವನ್ನ ಕೊಡುವಂತ ಬ್ಯಾಂಕ್ ವ್ಯವಸ್ಥೆ ಮಾಡಿದಂಥವ್ರು, ರೈತರಿಗೆ ಅನೇಕ ಕಾರ್ಯಕ್ರಮಗಳು ಒಂದಲ್ಲ ಎರಡಲ್ಲ ಮೂರಲ್ಲ 100 ಕಾರ್ಯಕ್ರಮಗಳನ್ನ ಮಾಡಿ ಹೆಸರಾದಂತ ವ್ಯಕ್ತಿ ಚೌಧರಿ ಚರಣ್ ಸಿಂಗ್ ಅವರು. ಈ ಚೌಧರಿ ಚರಣ್ ಸಿಂಗ್ ಅವರ ನೆನಪಿಗಾಗಿ ಪ್ರತಿ ವರ್ಷ 23ನೇ ತಾರೀಕು ಡಿಸೆಂಬರ್ ರೈತರ ದಿನಾಚರಣೆ. ರೈತರಿಗಾಗಿ ಇಷ್ಟು ಹೋರಾಟ ಮಾಡಿದಾಗ ಸರ್ಕಾರಗಳೆಲ್ಲ ಚಿಂತನೆ ಮಾಡಿ, ಯಾಕೆಂದ್ರೆ ಸರಳ ಸಜ್ಜನಿಕ ರಾಜಕಾರಣಿ ಒಬ್ಬ ಬಂದು ಈ ತರ ಮಾಡಿದ ಅವನ ಹೆಸರನ್ನು ಇಟ್ಕೊಂಡು ರೈತರಿಗಾಗಿ ನೋಡಿ, ರೈತರಿಗೆ ಸರಳ ವ್ಯಕ್ತಿನ ಇಟ್ಕೊಂಡಿದ್ದಾರೆ. ಬೇರೆ ಯಾರು ಮಾಡಿದ್ರೆ ರೈತರ ದಿನಾಚರಣೆಗೆ ಹೆಸರಿಗೆ ಇರ್ತಿಲ್ಲ. ಅದು ಅಂತ ಶರಣ್ ಸಿಂಗ್ ಹೆಸರನ್ನ ಇಟ್ಕೊಂಡು ನಾವು ರೈತರ ದಿನಾಚರಣೆಯನ್ನ ಅರ್ಕೋಟ್ ತಾಲೂಕಲ್ಲಿ ಮಾಡಬೇಕು ಅಂತ ಪ್ರತಿ ವರ್ಷನೂ ನಾವು 4 ವರ್ಷದಿಂದ ಮಾಡ್ತಾ ಇದೀವಿ. 4 ವರ್ಷದಿಂದ ಮಾಡೋ ಹೊತ್ತಿಗೆ ಇವತ್ತು ಕೆಲವು ಪಂಚಾಯತ್, ನಾವು ಒಂದು ಪಂಚಾಯತ್ ಮಾಡ್ಕೊಂಬಂದ ಬೆಳಿಗ್ಗೆ ಜನಕ್ಕೆ ಈಗ ಅರಿವಾಗ್ತಾ ಇದೆ. ಇವತ್ತು ಅಧಿಕಾರಿ ವರ್ಗದವ್ರು ಏನ್ ಮಾಡ್ತಾವ್ರೆ, ರೈತರನ್ನ ಯಾಕೋತಾರೆ ನಾವು 40% ರೈತರು ನೌಕರಿ, ಅವರು ಬಿಸ್ನೆಸ್ ಮ್ಯಾನ್ ಎಲ್ಲ 40% ಅವ್ರೆ. ಎಲ್ಲ ಹೆಸರು ಹೇಳ್ಕೊಂಡು ದುಡ್ಡು ತಿನ್ಬೇಕು ಅಂದ್ರೆ ರೈತರ ಹೆಸರೇ. ಇನ್ಯಾರ ಹೆಸರು ಹೇಳ್ಕೊಂಡು ಲಂಚ ಹೊಡೆಯಕ್ ಆಗಲ್ಲ, ಯಾರ ಕೈಲೂ ಆಗಲ್ಲ. ಯಾರು ನೌಕರಿ ದುಡ್ಡು ಕಟ್ ಮಾಡಕ್ಕಾಗತ್ತ? ಯಾರೇನು ಕಾಂಟ್ರಾಕ್ಟ್ ಬಿಲ್ ಕಟ್ ಮಾಡಕ್ಕಾಯ್ತದ? ಏನು ಮಾಡಕ್ಕಾಗಲ್ಲ. ರೈತರ ಹೆಸರಲ್ಲೇ ದುಡ್ಡು ಹೊಡಿಬೇಕು, ರೈತರ ಹೆಸರಲ್ಲೇ ದುಡ್ಡು ಮಾಡ್ಬೇಕು, ರೈತ ಹೆಸರಲ್ಲೇ ಕೆಲಸ ಮಾಡಬೇಕು. ಇವೆಲ್ಲ ಆಫೀಸ್ಗಳು, ತಾಲೂಕ್ ಆಫೀಸ್ ಇರೋದು ಯಾಕೆ? ರೈತರಿಗಾಗಿ. ಕೃಷಿ ಇಲಾಖೆ ಇರೋದು ಯಾಕೆ? ರೈತರಿಗಾಗಿ. ತೋಟಗಾರಿಕೆ ಇರೋದು ಯಾಕೆ? ರೇಷ್ಮೆ ಇರೋದು ಯಾಕೆ? ಪಶುಸಂಗೋಪನೆ ಇರೋದು ಯಾಕೆ? ಇವೆಲ್ಲ ರೈತರಿಗಾಗಿರೋದು. ಇಷ್ಟು ಇದ್ದಾಗ ರೈತರ ದಿನಾಚರಣೆ ಜೋರಾಗಿ ಮಾಡಕ್ಕೇನು? ನಾವು ಮೇಡಮ್ ಅನ್ನ ಹೋದ ವರ್ಷನೂ ಇದೇ ತರ ತಪ್ಪಾಗಿತ್ತು. ಈ ತಪ್ಪಿಗೆ ಪ್ರತಿಫಲನ ಅನುಭವಿಸಿದ್ರು. ನಾವು ಇವರು ಟ್ರಾನ್ಸ್ಫರ್ ಆದವರೆಗೂ ಕೂರ್ಬೇಕು ಅಂತ ಮಾಡಿದ್ದು. ನಾನು ಈ ಸಂದರ್ಭದಲ್ಲಿ ನಮ್ಮ ಯಾರು ಕೋಕಿಲ ಮೇಡಮ್ ಅನ್ನ ನೆನ್ಕೋಬೇಕು. ಈ ಸದ್ಯನೂ ಅವರೇ, ನಾನು ಮಿಸ್ ಆಗಿ ಮೊನ್ನೆ ಫೋನ್ ಮಾಡಿದಾಗ ಈ ಕಾರ್ಯಕ್ರಮ ಅರೇಂಜ್ ಆಯ್ತು 24ಕ್ಕಂತೆ. 23ಕ್ಕಿರೋ ಕಾರ್ಯಕ್ರಮ 24ಕ್ಕೆ ಮುಂದೂಡಿದ್ವಿ. ನಾವು ಬಂದಿನ ಇದೇ ಮೇಡಮ್ ಕರೆದ್ರು. ಇದಕ್ಕೆ ಯಾರು ಏನ್ ಮಾಡಿದ್ರು ಇವ್ರಿಗೆ ಸ್ವಂತ ಬುದ್ಧಿ ಆಯ್ತು, ನನ್ಗೆಂತೂ ಗೊತ್ತಿಲ್ಲ. 24ಕ್ಕೆ ಕಂಟಿನ್ಯೂ ಮಾಡಿದ್ವಿ. 23ಕ್ಕೆ ನಾವು ಮಾತು ಕೊಟ್ಟೋಗಿದ್ದು 10ನೇ ತಾರೀಕೆ ಬಂದು ಒಂದು ಮೀಟಿಂಗ್ ಹಾಕ್ತಾವ ಕರೆದಿದ್ರು. 10ನೇ ತಾರೀಕು ನಾವು 10 ಜನ, ನಾವು 10 ಜನ ಬರೋರು ಏನು ಇದೆಲ್ಲ, ಇಲ್ಲೆಲ್ಲ ಶ್ರೀಮಂತರು ಬಂದಿದ್ವಿ, ಎಲ್ಲ ಬಡ ವರ್ಗದವರು. ನಾವು ಇಡೀ ಎಷ್ಟು ವರ್ಷದಿಂದ ಗೈತೀವಿ, ನಮ್ಮ ತಾತ ಮುತ್ತಾತದಿಂದ ಗೈತಿ, ಹಿಂಗೆ ಇದೀವಿ ನಾವು, ಹಿಂಗೆ ಸತ್ವಾಯ್ತೀವಿ. ನಮ್ಮ ಮಕ್ಕಳು ಹಿಂಗೆ ಸತ್ವಾಯ್ತಾವ್ರೆ. ನಾವು ವರ್ಷನ ಚೇಂಜ್ ಮಾಡ್ಕೋಬೇಕು. ನಮ್ಮ ಹಕ್ಕನ್ನ ಮುಟ್ಟಿದೀವಿ, ಅದೆಲ್ಲ ದನ ಮೇಯಿಸ್ತಾ ಇದೀವಿ. ಒಂದು ದಿನ ಬನ್ನಿ, ತಿಂಗಳಿಗೆ 1 ದಿನ ಬನ್ನಿ, ಹಸು ಶಾಲೆಗೆ ಬನ್ನಿ, ಹೋರಾಟ ಮಾಡೋಣ. ಎಚ್ಚರಿಸಿದ್ರೆ ಗಂಟೆನ ಹೊಡೆದ್ರೆ ಜೋರಾಗಿ ಎಚ್ಚೆತ್ಕತ್ತಾರೆ. ಅಧಿಕಾರಿಗಳು ಎಚ್ಚರಿಸಕ್ಕೆ ಯಾರ ಕೈಲಿ, MLA ಕೈಲೂ ಆಗಲ್ಲ. MLA ವಸೂಲಿ ಮಾಡ್ಕೊತಾನೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇವತ್ತು ನಾವು ರೈತರೇ ಎಚ್ಚರಿಸ್ಬೇಕು. ಇವರನ್ನ ರೈತರು ಬಾಂಧವ್ಯದಿಂದ ಎಚ್ಚರಿಸೋಣ. ಏನ್ ಹೊಡೆದಾಟ, ಗನ್ನು ಮುಗಿಸಿ ಇವೇ ತಗೋಬೇಕಾಗಿಲ್ಲ. ಒಳ್ಳೊಳ್ಳೆ ಅಧಿಕಾರಿಗಳು ಇದ್ದಾರೆ. ನಾವು ಅವ್ರನ್ನ, ಯಾಕಂದ್ರೆ ವಕೀಲ ಮೇಡಮ್ ಅನ್ನ ನೆನ್ಕೋಬೇಕು. ಇವತ್ತಿನ ಕಾರ್ಯಕ್ರಮನ ಇಮಿಡಿಯೇಟ್ ಆಗಿ ಒಂದಿದ್ದಲ್ಲಿ ಮಾಡಿಕೊಟ್ಟಿದ್ದಾರೆ. ನಾನು ಮಾತಾಡ್ತೀನಿ, ದಯಮಾಡಿ ನಾವು ಕರಾಳ ದಿನಾಚರಣೆ ಮಾಡಬೇಕು ಅಂತ ಮಾಡಿದ್ದು. ಯಾಕೆಂದ್ರೆ 24ಕ್ಕೆ MLA ಆರ್ಡರ್ ಮಾಡ್ತೇನೆ ಅಂದ್ರೆ MLA ಇಷ್ಟು ವರ್ಷ ಇಲ್ಲಿ ಹೋಗಿದ್ದ? ಯಾರ MLA ಯಾಕೆ ದಿನಾಚರಣೆ ಮಾಡ್ತಿತ್ತಲ್ಲ ರೈತರ ದಿನಾಚರಣೆ? MLA
ಕರಿಬೇಕಾಯ್ತು ರೈತ ಸಂಘರು, ರೈತರು ಎಲ್ಲರೂ ಕರೆದು ಮೀಟಿಂಗ್ ಕರೀರಿ ಮೇಡಮ್ ಅವರೇ, ಕರೀರಿ, ಕೂತ್ಕೊಂಡು ಚರ್ಚೆ ಮಾಡೋಣ. ಅವ್ನು ಸ್ವಂತ ಹುಟ್ಟುಹಬ್ಬಕ್ಕೆ 50 ಜನ ಮಾಡ್ಕೊಂಡು ಹುಟ್ಟುಹಬ್ಬ ಮಾಡ್ಕೊಳ್ಳೋದು, ರೈತರ ದಿನಾಚರಣೆನ ಕಡೆಗಣಿಸದ ಒಬ್ಬ MLA? ಓಟ್ ಹಾಕುವಾಗ ಏನು ನಿಮ್ಮ ಸೇವೆ ಮಾಡ್ತೀನಿ, ನಿಮ್ಮ ಕಸ ಬಾಕ್ತೀನಿ, ನಿಮ್ಗೆಲ್ಲಾನು ಮಾಡ್ತೀನಿ ಅಂತ ಎಲ್ಲಾನು ಹೇಳ್ಕೊಂಬಂದು ಈಗ ಏನು ಅವನದೇ ಸಾಮ್ರಾಜ್ಯವೇ ಅವನು. ಯಾರು ಕೊಡ್ತೀರಿ? ಎಲ್ಲ ಕೊಡಿ ಮಾಡಿ. ಎಲ್ಲಿ ಮಾಡ್ತಾವ್ರೆ? ರಾಮನಾಪುರ ಯಾವುದು ಚೌಟ್ರಿ ಯಾರ್ದದು? ಅವ್ನು ಹೇಳ್ತಿ ಮಲ್ಪಟ್ಟು ನಮ್ಮ ರಾಮನಾಪುರದಲ್ಲಿ ಡಾಕ್ಟ್ರು ಅವರನ್ನ ಮಲ್ಪಟ್ಟಣಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಬಿಟ್ಟು ಅವನ ದುಡ್ಡಲ್ಲಿ ಇದು ಮಾಡ್ಬೇಕಾ? ಚೌಟ್ರಿ ಎಲ್ಲ ಬುಕ್ ಮಾಡ್ಕೊಂಡು ನಾವು ಮಾಡ್ಕೊಡ್ತೀವಿ. ನಾವು ಹೇಳ್ದ ಮೇಡಮ್ಗೆ ನಾವು ದುಡ್ಡು ಹಾಕ್ತೀವಿ, ಬನ್ನಿ. ನಮ್ಮ ಸಿದ್ದಾಪುರದಲ್ಲಿ ಹೋಸತ್ತಿನ ಗಲಾಟೆ ಆಗಿತ್ತು, ಸಿದ್ದಾಪುರದಲ್ಲಿ ಮಾಡೋಣ ಅಂತ. ಇನ್ನೂ ತಾಳ್ಮೆ ಇಲ್ಲ ಅಂದ್ರೆ ನಾವೇನ್ ಮಾಡೋಣ? ತಾಳ್ಮೆ ಇದ್ದ ರೈತರು ನಾವು ತಾಳ್ಮೆಯಿಂದ ಬರ್ತಾ ಇದೀವಲ್ಲ, ಅಧಿಕಾರಿ ವರ್ಗದವ್ರು ಏನು? ನೀವು ಕೊಡ್ಬೇಕು ಗೈಡೆನ್ಸ್ ಅನ್ನ. ನಾವು ತಿದ್ಕೊ ಹೋಗೋಣ, ನಾವೇನು ಘರ್ಷಣೆಗಿಳಿದಿಲ್ಲ ನಿಮ್ಗೆ. ನಾವು ಒಂದು ದಿನಾಚರಣೆನ ಮೇಡಮ್ ನಾವು ಮಾಡ್ಕೊಳ್ಳೋದು ದೊಡ್ಡದಲ್ಲ, ರೈತರು ನಾವೇ ಮಾಡ್ಕೊಳ್ಳೋಣ ನಮ್ಮ ದಿನಾಚರಣೆ. ನೀವು ಮಾಡ್ಬೇಕಾಗಿರೋದು ನಿಮ್ಮ ಧರ್ಮ, ನಿಮ್ಮ ಕರ್ತವ್ಯ. MLA ಕೇಳಲ್ಲ ಇದು. MLA ಅವ್ರು ಫಂಕ್ಷನ್ ಮಾಡ್ಕೊತಾರೆ. MLA ಹೋದ ವರ್ಷ ಯಾಕೆ MLA ಕರೀದಿಲ್ಲ ನೀವು? ಯಾರೋ ಸವಿತಾ ಸಮಾಜದಲ್ಲಿ ಕೂರಿಸ್ಕೊಂಡ್ರಲ್ಲ, ಅರ್ಥ ಇದೆ ಇದಕ್ಕೆ? ಆಯಾ ಇಲಾಖೆಗಳ ಅಧಿಕಾರಿಗಳು ಸವಲತ್ತುಗಳ ಬಗ್ಗೆ ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ಪ್ರಗತಿಪರ ರೈತರಿಗೆ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ರಾಮೇಗೌಡ, ಹೊಂಬೇಗೌಡ, ಜಗದೀಶ್, ವಾಜೀದ್, ಅಧಿಕಾರಿಗಳಾದ ಕವಿತಾ, ರಾಜೇಶ್, ಶಂಕರ್ ಇತರೆ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್, ಹಾಸನ ಜಿಲ್ಲೆ, ಅರಕಲಗೂಡು.